30 ತಿಂಗಳಿಂದ ಸನ್ಮಾನ್ಯ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಬಂದ ಮೇಲೆ ಅದರಲ್ಲಿ ವಿಶೇಷವಾಗಿ ಚಲುವರಾಯಸ್ವಾಮಿಯವರ 30 ತಿಂಗಳಲ್ಲಿ ಈ ಕೃಷಿ ಪದ್ಧತಿಯಲ್ಲಿ ಸಮಗ್ರ ಬದಲಾವಣೆ ಮಾಡಬೇಕು, ರೈತರಿಗೆ ಏನೀಗ ವೆಚ್ಚ ಮಾಡ್ತಾರೆ ಅದರಲ್ಲಿ 2 ಪಟ್ಟು ಬೆಳೆ ಬೆಳಿಬೇಕು, ಅದರ ಆದಾಯವನ್ನು ಪಡಿಬೇಕಂತ ಅವರ ಒಂದು ಚಿಂತನೆ ಕಲ್ಪನೆ ಆಗಿದೆ. ಹೀಗಾಗಿ ಕಳೆದ 3 ವರ್ಷಗಳಲ್ಲಿ ಅವರು ಸಾಕಷ್ಟು ಚಿಂತ ಕಾರ್ಯಕ್ರಮ ರಾಜ್ಯದಲ್ಲಿ ಮಾಡೋ ಮೂಲಕ ರೈತರನ್ನು ಜಾಗೃತಿ ಮಾಡುವಂಥ ಪ್ರಾಮಾಣಿಕ ಪ್ರಯತ್ನ ಮಾಡಿದರೆ. ಅದರ ಅಂಗವಾಗಿ ಇವತ್ತು ಸಾಕಷ್ಟು ಸಬ್ಸಿಡಿಯಲ್ಲಿ ಯಂತ್ರಗಳನ್ನು ಇರ್ಬೋದು, ನಿಮ್ಮ ಮಣ್ಣಿನ ಆರೋಗ್ಯ ತಪಾಸಣೆ ಇರ್ಬೋದು, ನೀರನ್ನು ಕೂಡ ಪರೀಕ್ಷೆ ಮಾಡುವಂಥ ಒಂದು ಮಹತ್ವದ ಹೆಚ್ಚಿಗೆ ಇವತ್ತು ಅವರ ಹೆಜ್ಜೆಯನ್ನು ಇಟ್ಟಿದ್ದಾರೆ. ಅವರಿಗೆ ಮಾನ್ಯ ಮುಖ್ಯಮಂತ್ರಿಗಳ ಸಾಕಷ್ಟು ಸಹಕಾರ ಮಾಡೋದ್ರಿಂದ ಇವತ್ತು ನಮ್ಮ ರಾಜ್ಯದಲ್ಲಿ ಭಾಳಷ್ಟು ರೈತ ವರ್ಗದಲ್ಲಿ ಬದಲಾವಣೆಯನ್ನು ಕಾಣ್ತಾ ಇದ್ದೀವಿ. ಅವ್ರು ಹೇಳಿದಂಗೆ ಸಚಿವರು ದೇಶದಲ್ಲೇ ಅತ್ಯಂತ ಹೆಚ್ಚು ನಾವು ರೈತರಿಗೆ ಕೃಷಿಗೆ ಹೆಚ್ಚು ಅನುದಾನವನ್ನು ಸಿದ್ದರಾಮಯ್ಯ ಸರ್ಕಾರ ನೀಡ್ತಾ ಇದ್ದ ಮಾತನ್ನು ಕೂಡ ಹೇಳಿದ್ದಾರೆ. ಮುಂಚೆ ಕಾಲ ಬೇರೆ ಇತ್ತು, ಈಗ ಕಾಲ ಬದಲಾವಣೆಗೆ ನಾವು ರೈತರು ಕೂಡ ಬದಲಾವಣೆ ಆಗೋದು ಭಾಳ ಅವಶ್ಯಕತೆ ಇದೆ. ಬೇರೆ ದೇಶದಲ್ಲಿ ಕಡಿಮೆ ಭೂಮಿಯಲ್ಲಿ, ಕಡಿಮೆ ನೀರಲ್ಲಿ, ಕಡಿಮೆ ರಸಾಯನದಲ್ಲಿ ನಮ್ಗಿಂತಲೂ 2-3 ಪಟ್ಟು ಆದಾಯವನ್ನು ಪಡೆದನ್ನು ನಾವು ನೋಡಿದ್ವಿ. ಅದನ್ನು ಯಾಕೆ ನಮಗೆ ಮಾಡಲಿಕ್ಕೆ ಸಾಧ್ಯ ಆಗಲ್ಲ ಇವತ್ತು ನಮ್ಮ ಮುಂದಿರೋಂಥ ಪ್ರಶ್ನೆ. ಆ ಹೆಜ್ಜೆಗೆ ಬೇರೆ ದೇಶಗಳಂತೆ ನಾವು ಕೂಡ ಇವತ್ತು ಹೋಗೋದು ಭಾಳ ಅವಶ್ಯಕತೆ ಇದೆ. ಆ ನಿಟ್ಟಿನಲ್ಲಿ ಸಾಕಷ್ಟು ಮಾಹಿತಿ ಕೊಡುವಂಥ ಪ್ರಯತ್ನ ಸರ್ಕಾರದಿಂದ ಆಗ್ತಾ ಇದೆ. ಮಣ್ಣು ಪರೀಕ್ಷೆ ಮಾಡ್ತಾ ಇದ್ದಾರೆ. ನಿಮಗೆ ಬೇಕಾದಂಥ ಎಲ್ಲ ಸಮಸ್ಯೆಗೆ ಪರಿಹಾರ ಮಾಡುವಂಥ ಪ್ರಯತ್ನ ಕೃಷಿ ಇಲಾಖೆಯಿಂದ ಆಗ್ತಾ ಇದೆ, ಸಕ್ಕರೆ ಇಲಾಖೆಯಿಂದ ಆಗ್ತಾ ಇದೆ, ತೋಟಗಾರಿಕೆ ಇಲಾಖೆ ಆಗೋ ಮೂಲಕ ಈ ರೈತರನ್ನು ಸ್ವಾವಲಂಬನೆ ಮಾಡಬೇಕಂತ ನಮ್ಮ ಸರ್ಕಾರದ ಉದ್ದೇಶ ಆಗಿದೆ. ನಾವು ಕಾಲ ತಕ್ಕಂತೆ ಬದಲಾವಣೆ ಭಾಳ ಅವಶ್ಯಕತೆ. ತಾವು ಕಡಿಮೆ ಭೂಮಿಯಲ್ಲಿ ಹೆಚ್ಚು ಉತ್ಪನ್ನ ತೆಗೆಯುವಂಥ ಪ್ರಯತ್ನ ಮಾಡಿದ್ರೆ ಖಂಡಿತವಾಗಿ ನಿಮ್ಮ ಬದುಕು ಇನ್ನು ಹೆಚ್ಚು ಬದಲಾವಣೆ ಆಗಲಿಕ್ಕೆ ಸಾಧ್ಯ ಆಗ್ತದೆ ಮಾತನ್ನು ಹೇಳುತ್ತಾ, ಮುಂದಿನ ದಿನಗಳಲ್ಲಿ ಇನ್ನು ನಮ್ಮ ಸರ್ಕಾರ ಹೆಚ್ಚು ನಿಮಗೆ ಸಬ್ಸಿಡಿ ಇರ್ಬೋದು, ಪ್ರೋತ್ಸಾಹ ಇರಬಹುದು ಕೊಡೋ ಮೂಲಕ ರೈತರನ್ನು ಇನ್ನು ಮೇಲೆ ಎತ್ತುವಂಥ ಕೆಲಸ ಆಗಬೇಕನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳುತ್ತಾ, ಕೃಷಿ ಸಚಿವರಾದ ಚಲುವರಾಯಸ್ವಾಮಿಯವರ ಅವಧಿಯಲ್ಲಿ ಭಾಳಷ್ಟು ನಾವು ಇವತ್ತು ಕೃಷಿ ವಲಯದಲ್ಲಿ ಪ್ರಗತಿಯನ್ನು ಮಾಡ್ತಾ ಇದ್ದೀವಿ. ಇದರಿಂದ ರೈತ ಸಮುದಾಯ ಇನ್ನು ಹೆಚ್ಚು ಆರ್ಥಿಕವಾಗಿ ಸಬಲೀಕರಣ ಆಗಲಿ ಅಂತೇಳಿ ನನ್ನ ಮಾತು ನಮಸ್ಕಾರ.